ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಆಗಿ ಹತ್ತತ್ರ 15 ದಿನನೇ ಕಳೆದೋಯ್ತು. ಇವಾಗ ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನದಿಂದ ಹುಷಾರಿರಲಿಲ್ಲ, ಸೊ ಅದಕ್ಕೆ ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಶ್ರಾವಣ ಮಾಸ ಶುರುವಾಯಿತು ಅಂದರೆ ಹಬ್ಬಗಳ ಸಾಲೆ ಶುರುವಾಯಿತು ಅಂತ ಹೇಳಿ ಒಂದರಿಂದೊಂದು ಹಬ್ಬಗಳು ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ. ಹಬ್ಬಗಳು ಶುರುವಾಯಿತು ಅಂತಂದರೆ ಹೂವು ಹಣ್ಣುಗಳ ರೇಟ್ ಏನು ಕೇಳಬೇಕಾ, ಎಲ್ಲ ಗಗನಕ್ಕೆ ಹೋಗಿರುತ್ತೆ. ನಮ್ಮ ಕೈಗೆ ಎಟ್ಕೋವಂಥ ಸ್ಥಿತಿನಲ್ಲಿ ಯಾವುದೂ ಇರೋದಿಲ್ಲ. ಅಂಥದ್ರಲ್ಲೂ ನಾವು ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಎಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಮಾರ್ಕೆಟ್ನೆಲ್ಲ ಒಂದು ರೌಂಡ್ ಹಾಕಿ ಹೂವು ಹಣ್ಣುಗಳನ್ನ ತಂದು ಹಬ್ಬನಂತೂ ಮಾಡ್ತೀವಿ. ಎಲ್ಲರೂ ಮನೆಯಲ್ಲೂ ಇದು ಮಾಡೋದು ಹೀಗೇನೆ. ನಾವು ಕೂಡ ಮಲ್ಲೇಶ್ವರಂಗೆ ಮಾರ್ಕೆಟ್ಗೆ ಹೋಗಿದ್ವಿ ಹಣ್ಣು ಹೂವು ತೊಗೊಂಡು ಬರೋದಕ್ಕೆ ಅಂತ ಹೇಳಿ. ಆಚೆ ನಮ್ಮ ಏರಿಯಾಗಳಲ್ಲಿರೋ ಮಾರ್ಕೆಟಲ್ಲಿ ಹೂವಿನ ರೇಟು ಹಣ್ಣಿನ ರೇಟ್ ಜಾಸ್ತಿ ಅಂತ ಹೋದರೆ ಅಲ್ಲೇನು ಕಡಿಮೆ ಇಲ್ಲ. ಮಲ್ಲೇಶ್ವರಮಲ್ಲಿ ಅಲ್ಲೂ ಕೂಡ ಜಾಸ್ತಿನೇ. ಹಾಗೂ ಹಿಂಗೂ ಮಾರ್ಕೆಟ್ನೆಲ್ಲ ಒಂದು ರೌಂಡ್ ಹಾಕಿ ಒಂದು ಕಡೆ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದ್ವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ರಾತ್ರಿ 8 ಗಂಟೆ ಆಗಿದೆ. ಇವಾಗ ಮತ್ತೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಹಬ್ಬದ ಕೆಲಸಗಳಂತೂ ಆಗ್ತಾನೆ ಇದೆ, ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ. ಎಲ್ಲರೂ ಮನೇನೂ ಹಾಗೆ ಅಲ್ವಾ ಹಬ್ಬ ಅಂದಮೇಲೆ. ಬೆಳಗ್ಗೆ ನಾನು ಮಲ್ಲೇಶ್ವರಂಗೆ ಹೋಗೋಕ್ಕೂ ಮುಂಚೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಇಟ್ಟೋಗಿದ್ದೆ. ಇನ್ನು ಫ್ರಿಜ್ಜಿಗೆ ಸಾಮಾನೆಲ್ಲ ಜೋಡಿಸಿಲ್ಲ. ಹಾಗೆ ಹಣ್ಣು ಹೂವೆಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನು ಕೂಡ ಜೋಡಿಸ್ಬೇಕು. ಫ್ರಿಜ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಫ್ರಿಜ್ ಕ್ಲೀನ್ ಮಾಡಿದ ದಿನ ಮಾತ್ರ ಅನಿಸುತ್ತೆ ನಮ್ಮನೆ ಫ್ರಿಡ್ಜ್ ಚೆನ್ನಾಗಿ ಕಾಣಿಸೋದು. ಮಿಕ್ಕಿದ ದಿನ ಎಲ್ಲ ಅಷ್ಟು ನೋಡೋಕ್ಕೆ ಖುಷಿ ಅನ್ನಿಸ್ತಿರಲ್ಲ. ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ನೀಟಾಗಿ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇನ್ನೇನು ಸಾಮಾನೆಲ್ಲ ತುಂಬಬೇಕು ನಾನು. ಅದೊಂದು ಬೆಣ್ಣೆ ಇಟ್ಟಿದ್ದೀನಿ ದೇವ್ರಿಗೆ ತುಪ್ಪ ಕಾಯಿಸೋದಕ್ಕೆ ಅಂತ ಊರಿಂದ ಅಮ್ಮ ಕೊಟ್ಟು ಕಳಿಸಿದ್ರು. ಅದನ್ನು ಹಾಗೆ ಇಟ್ಟಿದ್ದೀನಿ, ಕಾಯಿಸಿಲ್ಲ ತುಪ್ಪನ. ಕವರ್ ಕೂಡ ಬಿಚ್ಚಿಲ್ಲ, ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಕ್ಲೀನ್ ಮಾಡಿದ ತಕ್ಷಣ ಇಟ್ಟೆ. ಇವಾಗ ಇಷ್ಟು ಸಾಮಾನೆಲ್ಲ ಇದೆ, ಇದನ್ನೆಲ್ಲ ಫ್ರಿಜ್ಜಲ್ಲಿ ಜೋಡಿಸ್ಬೇಕು. ಹಾಗೆಯೇ ಇದು ಹಣ್ಣು ಹೂವು ತೊಗೊಂಡು ಬಂದಿದ್ನಲ್ಲ ಅದನ್ನು ಕೂಡ ಇವಾಗ ಎತ್ತಿಡಬೇಕು. ಇದನ್ನು ನಾನು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಇದು ಪ್ಲೇಟ್ಸ್ ಇದೆ, ಹಾಗೆಯೇ ಇದಕ್ಕೆ ರ್ಯಾಪರ್ ಮಾಡಬೇಕು, ಅದಕ್ಕೆಲ್ಲ ತಗೊಂಡು ಬಂದಿದ್ದೀನಿ. ಅದನ್ನು ಬನ್ನಿ ಇವಾಗ ಅದನ್ನೆಲ್ಲ ನಾನು ಜೋಡಿಸ್ತೀನಿ. ಕ್ಲೀನ್ ಮಾಡೋ ಅಷ್ಟರೊಳಗೆ ಸಾಕಾಗೋಗಿರುತ್ತೆ. ಅಂಥದ್ರಲ್ಲಿ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಅದನ್ನೆಲ್ಲ ಒರೆಸಿ ನೀಟಾಗಿ ಅದ್ರ ಜಾಗಕ್ಕೆ ಅದನ್ನು ಇಡಬೇಕು ಅಂದರೆ ತಲೆನೋವು ಬಂದ್ಬಿಡುತ್ತೆ. ಇದಿಲ್ಲಿಡಬೇಕು, ಅದಿಲ್ಲಿಡಬೇಕು, ಇದನ್ನು ತೆಗಿಬೇಕು, ಅದನ್ನು ತೆಗಿಬೇಕು ಅಂತ ಸಾಕಾಗೋಗಿರುತ್ತೆ. ಇವಾಗ ನಾನು ಹೂ ಹಣ್ಣೆಲ್ಲ ಇವಾಗ ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸೋಣ ಅಂತ ಎಲ್ಲ ನೀಟಾಗಿ ಕವರ್ಗೆ ಹಾಕಿ ಜೋಡಿಸ್ತಾ ಇದ್ದೀನಿ. ಹಣ್ಣೆಲ್ಲ ನಾನು ಜಾಸ್ತಿ ತರೋದಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಜಾಸ್ತಿ ಹಣ್ಣು ತಂದುಬಿಟ್ರೆ ಅದು ಮನೇಲಿ ಹಾಗೆ ಉಳಿದ್ಬಿಟ್ಟಿರುತ್ತೆ. ಅದಕ್ಕೆ ಕಡಿಮೆನೇ ತೊಗೊಂಡು ಬಂದಿದ್ದೀನಿ. ಹೂವು ಅಷ್ಟೇ, ಹಾರ ಮತ್ತು ಸ್ವಲ್ಪ ಹೂಗಳಷ್ಟೇ ತೊಗೊಂಡು ಬಂದಿರೋದು. ಇನ್ನು ಏನಾದರೂ ಬೇಕು ಅಂದರೆ ನಾನು ಮನೆ ಹತ್ರನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ಅಲ್ಲಿರೋ ರೇಟಿಗೆ ಇಲ್ಲೇ ಸಿಗ್ತಿತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಬರೀ ಹಾರ ಸ್ವಲ್ಪ ಹೂವು ಅಷ್ಟೇ ತೊಗೊಂಡು ಬಂದಿದ್ದು. ಮಿಕ್ಕಿದ್ದು ಇದಕ್ಕೆ ಸ್ವಲ್ಪ ಹೂವೆಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಇವಾಗ ಇದನ್ನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಅಂದರೆ ಹಬ್ಬದ ಹಿಂದಿನ ದಿನದ ವ್ಲಾಗು. ಸಂಜೆ ಆಗಿದೆ. ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅದನ್ನು ಪ್ಲೇಟ್ಸ್ ಏನೇನು ಬೇಕು ದೇವ್ರ ಮನೆಗೆ, ದೇವ್ರ ಸಾಮಾನು ಏನೇನು ಬೇಕು, ಬಿಂದಿಗೆ ಚಂಬು ಅದನ್ನೆಲ್ಲ ಒರೆಸಿ ನೀಟಾಗಿ ಇಡ್ತಾಯಿದ್ದೀನಿ. ಅದನ್ನೆಲ್ಲ ತೊಳೆದು ಒರೆಸಿ ಇಡ್ತಾಯಿದ್ದೀನಿ. ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು. ಹಬ್ಬ ಅಂದರೆ ಹಿಂಗೇನೆ ಅಲ್ವಾ, ಹಬ್ಬದ ಹಿಂದಿನ ದಿನ ಅಂತೂ ಒಂದು ರಾಶಿ ಕೆಲಸ ಇರುತ್ತೆ. ಎಷ್ಟು ಮಾಡಿದ್ರೂ ಮುಗಿತಾನೆ ಇರೋದಿಲ್ಲ. ಇದು ಮಾಡಬೇಕು ಅದು ಮಾಡಬೇಕು ಅಂತ ಇರ್ತೀವಿ. ಆದ್ರೂ ಯಾವ ಕೆಲಸಗಳು ಬೇಗ ಅಂತ ಆಗ್ತಾ ಇರಲ್ಲ. ದೇವ್ರ ಮನೆಯನ್ನೆಲ್ಲ ಕ್ಲೀನಾಗಿ ನೀಟ್ ಮಾಡಿಟ್ಟಾದಮೇಲೆ ಇವಾಗ ನಾನು ಸ್ವಲ್ಪ ಸಾಮಾನು ಬೇಕಿತ್ತು ದೇವ್ರ ಮನೆ ಒಳಗಡೆಗೆ ಲಕ್ಷ್ಮಿ ಕೂರಿಸೋದಕ್ಕೆ, ಹಾಗೆ ದೇವ್ರ ಪೂಜೆಗೆಲ್ಲ ಕೆಲವು ದೇವ್ರ ಮನೆ ಸಾಮಾನು ಬೇಕಿತ್ತು. ಅದನ್ನು ತೊಗೊಂಡೋಗೋಣ ಅಂತ ಇವಾಗ ಆಚೆ ಬಂದಿದ್ದೀನಿ. ಬಾಳೆಕಂದು ಅದನ್ನೆಲ್ಲ ನಾನು ಹಿಂದಿನ ದಿನವೇ ತೊಗೊಂಡೋಗೋದು, ಮುಂಚೆಲ್ಲ ತಂದಿಟ್ಕೊಳ್ಳಲ್ಲ, ಯಾಕಂದರೆ ಫ್ರೆಶ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಇವಾಗ ನೀಟಾಗಿ ತೊಗೊಂಡೋಗ್ತೀನಿ. ಹಬ್ಬದ ಟೈಮಲ್ಲಂತೂ ರೋಡಲ್ಲಿ ಕಾಲಿಡೋದಕ್ಕೆ ಜಾಗ ಇರಲ್ಲ. ಗಾಡಿ ನಿಲ್ಸೋಕ್ಕಂತೂ ಮೊದಲೇ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಗಾಡಿನ ಎಲ್ಲೋ ದೂರದಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬಂದು ಎಲ್ಲನೂ ತೊಗೊಂಡೋಗ್ಬೇಕು.
ಇಷ್ಟು ದಿನ ಏನು ಕೆಲಸ ಮಾಡಿದೆ ಹಬ್ಬಕ್ಕೋಸ್ಕರ ಅದೆಲ್ಲ ಕೆಲಸ ಇವಾಗ ನೋಡಿ ನಿಜವಾಗಿ ಕೆಲಸ ಶುರುವಾಗೋದು. ಹಬ್ಬದ ಹಿಂದಿನ ದಿನ ನೈಟ್ ಇದೆಲ್ಲ ಕೆಲಸ, ಕೆಲಸದ ಮುಂದೆ ಬೇರೆ ಏನೂ ಅಲ್ಲ. ಬೇಗನೆ ಎಲ್ಲ ಮಾಡ್ಕೋಬೇಕು, ಮಲ್ಕೋಬೇಕು, ಬೆಳಗ್ಗೆ ಎದ್ದು ಬೇಗನೆ ಲಕ್ಷ್ಮಿ ಕೂರಿಸ್ಬೇಕು, ಇದೆಲ್ಲನೂ ಇರುತ್ತೆ. ಇವಾಗ ನಾನು ಒಬ್ಬಟ್ಟಿಗೂ ಕೂಡ ಇವಾಗಲೇ ರೆಡಿ ಮಾಡ್ತಾಯಿದ್ದೀನಿ. ಕಾಳೆಲ್ಲ ಫಸ್ಟೇ ಬೇಯಿಸಿಟ್ಟಿದ್ದೆ, ಅದನ್ನೆಲ್ಲ ತೋರಿಸ್ಲಿಲ್ಲ ನಿಮಗೆ ನಾನು. ಇವಾಗ ಅದನ್ನು ಬಸಿದು ಸಾಂಬಾರು ಮಾಡಿ ಒಬ್ಬಟ್ಟಿಗೆ ಹೂರಣ ಎಲ್ಲ ರೆಡಿ ಮಾಡಿ ಆಮೇಲೆ ಲಕ್ಷ್ಮಿಗೆಲ್ಲನೂ ನೀಟಾಗಿ ರೆಡಿ ಮಾಡ್ಕೋಬೇಕು. ಇದೆಲ್ಲನೂ ನಾನು ಒಬ್ಬಳೇ ಮಾಡಬೇಕು, ಯಾಕಂದರೆ ನನ್ನ ಮಗಳಿಗೆ ಇದೆಲ್ಲ ಮಾಡೋದಕ್ಕೆ ಗೊತ್ತಾಗಲ್ಲ ಅಲ್ವಾ. ಬೇರೆ ಏನೋ ಸಣ್ಣ ಪುಟ್ಟದಾದರೆ ಹೆಲ್ಪ್ ಮಾಡಿಕೊಡ್ತಾಳೆ, ಬಟ್ ಇದನ್ನೆಲ್ಲ ಮಾಡು ಅಂದರೆ ಪಾಪ ಅವಳು ಎಲ್ಲಿ ಮಾಡೋಕ್ಕಾಗತ್ತಾ. ನಮಗೆ ಸರಿಯಾಗಿ ಬರಲ್ಲ ಇದನ್ನೆಲ್ಲ ನೀಟಾಗಿ ಮಾಡೋಕ್ಕೆ, ಅವಳು ಇನ್ನೆಲ್ಲಿ ಮಾಡ್ತಾಳಲ್ವಾ. ನೋಡಿ ಇವಾಗ ಅವಳಿಗೂ ಒಂದು ಕೆಲಸ ಕೊಟ್ಟಿದ್ದೀನಿ, ಸಾಮಾನೆಲ್ಲ ನೀಟಾಗಿ ಜೋಡಿಸು ಅಂತ ಹೇಳಿಬಿಟ್ಟು. ಸಾಮಾನು ತೊಗೊಂಡು ಬಂದಿದ್ದೆ, ಮಧ್ಯಾಹ್ನ ಹೋಗ್ಬಿಟ್ಟು ಎಲ್ಲ ಸಾಮಾನು ತೊಗೊಂಡು ಬಂದಿದ್ದೆ, ಅದನ್ನು ಜೋಡಿಸಿರ್ಲಿಲ್ಲ. ಇನ್ನು ನಾನು ಇವತ್ತು ಜೋಡಿಸಿಲ್ಲ ಅಂತಂದರೆ ಇನ್ನು ಹಬ್ಬ ಆಗಿ 3 ದಿನ 4 ದಿನ ಆದರೂ ಜೋಡಿಸಿರೋದಿಲ್ಲ, ಹಾಗೆ ಇರುತ್ತೆ. ಅದಕ್ಕೋಸ್ಕರ ಏನು ಹೇಳಿದೆ, ನಾನು ಬೇರೆ ಕೆಲಸ ಮಾಡ್ತಿರ್ತೀನಿ, ನೀನು ಸಾಮಾನು ಸ್ವಲ್ಪ ಜೋಡಿಸ್ಕೊಟ್ಬಿಡು ಅಂತ ಹೇಳಿದೆ. ಅದಕ್ಕೆ ಅವಳು ಇವಾಗ ನೀಟಾಗಿ ಜೋಡಿಸ್ಕೊತಿದ್ದಲ್ಲ, ಅವಳಿಗೆ ಏನು ಬೇಕು ಸ್ನ್ಯಾಕ್ಸ್ ಎಲ್ಲ ಅದನ್ನೆಲ್ಲ ಒಂದು ಬಾಕ್ಸಿಗೆ ನೀಟಾಗಿ ಎತ್ತಿಟ್ಕೊಂಡು, ಮತ್ತು ಬೇರೆದನ್ನೆಲ್ಲ ಏನೇನು ಎತ್ತಿಡ್ಬೇಕು ಅದನ್ನೆಲ್ಲ ಎತ್ತಿಡ್ತಿದ್ದಾಳೆ. ಅವಳು ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ದೇವ್ರಿಗೆ ಅಂತ ತುಪ್ಪ ಕಾಯಿಸ್ತಾ ಇದ್ದೀನಿ. ಇವಾಗ ಆವಾಗಲೇ ಫ್ರಿಜ್ಜಲ್ಲಿ ಇದ್ದಿದ್ದು ತೋರಿಸಿದ್ನಲ್ಲ, ದೇವ್ರಿಗೆ ಅಂತ ಹೇಳ್ಬಿಟ್ಟು ತುಪ್ಪ ಕಾಯಿಸ್ತಾ ಇದ್ದೀನಿ. ಇಲ್ಲಿ ಕಾಫಿ ಇಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ, ಅವಳಿಗೆ ಹಾಲು, ನಂಗೆ ಕಾಫಿ, ಮತ್ತು ಇದು ಒಬ್ಬಟ್ಟಿಗೆ ಹೂರ್ಣಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಗ್ರೈಂಡರು ವರ್ಷಕ್ಕೊಂದೇ ಸಲ ಉಪಯೋಗಕ್ಕೆ ಬರೋದು, ಅದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡೋದಕ್ಕಷ್ಟೇ. ನಾನು ಪರ್ಪಸ್ಫುಲಿ ಅದಕ್ಕೋಸ್ಕರನೇ ತಗೊಂಡಿದ್ದು, ಒಬ್ಬಟ್ಟು ಹೂರ್ಣ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಇಲ್ಲಾಂದರೆ ನಾನು ಇದನ್ನು ಒಬ್ಬಟ್ಟು ಹೂರ್ಣನ ರುಬ್ಬಿಸ್ಕೊಂಬರೋದಕ್ಕೆ ಹೋಗಬೇಕಿತ್ತು, ಬೇರೆ ಕಡೆ ಎಲ್ಲಿ ರುಬ್ತಾರೆ ನೋಡಿ ಅಲ್ಲಿ ರುಬ್ಬಿಸ್ಕೊಂಬರೋದಕ್ಕೆ ಹೋಗ್ತಿದ್ದೆ. ಅದಕ್ಕೋಸ್ಕರ ನಾನು ನಮ್ಮ ಮನೆಗೆ ಇರಲಿ ಅಂತ ಒಂದು ತೊಗೊಂಡ್ಬಿಟ್ಟೆ. ಈ ರಿಕ್ಷನ್ಗೆ ಇವಾಗ ಏನು ಇದು ಕೊಟ್ಟಿದ್ದೀನಿ ನಾನು ಫ್ರೈ ಮಾಡೋದಕ್ಕೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸಾಂಬಾರಿಗೆ ಫ್ರೈ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀನಿ. ಅವಳು ಯಾವ ಲೆವೆಲಲ್ಲಿ ಫ್ರೈ ಮಾಡ್ತಿದ್ದಾಳೆ ಅಂದರೆ ನೋಡಿ, ಅಲ್ಲಿ ಚೇರ್ ಹಾಕ್ಕೊಂಡು ಕುತ್ಕೊಂಡು ಫ್ರೈ ಮಾಡ್ತಿರೋದು. ನಿಂತ್ಕೊಂಡು ಫ್ರೈ ಮಾಡೋದಕ್ಕೆ ಕಷ್ಟ ಆಗುತ್ತಂತೆ, ಅದಕ್ಕೋಸ್ಕರ ಚೇರ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋದು. ನಾನು ಒಬ್ಬಟ್ಟು ಹೂರ್ಣ ಎಲ್ಲ ರೆಡಿ ಮಾಡಿ ಅಲ್ಲಿ ನೋಡಿ ಇಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀನಿ. ನಾನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸೀಸಾಕ್ಬಿಟ್ಟು ಅವಳೆಲ್ಲನೂ. ಮತ್ತು ನಾನು ಎಲ್ಲ ನೀಟಾಗಿ ಬೇರೆದನ್ನು ತಗೊಂಡು ಫ್ರೈ ಮಾಡಿಕೊಂಡೆ, ಮತ್ತು ಎಲ್ಲ ಸೀದೋಗಿರೋದೆಲ್ಲ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಪಾತ್ರೆ ತೊಳಿತಾ ಇದ್ದೆ. ಒಂದೇ ಸಮನೆ ಎಲ್ಲ ಕೆಲಸ ಮಾಡೋದು ಅಂದ್ರೂ ನನ್ನ ಕೈಲಿ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಕಣ್ಣಿಗೇನೋ ಹೋಗ್ಬಿಟ್ಟೈತಂತೆ, ಅದಕ್ಕೆ ಕಣ್ಣು ತೋರಿಸ್ತಾವಳೆ ನನಗೆ. ಒಂದು ಮೆಣಸಿನ್ಕಾಯಿ ಇಟ್ಕೊಂಡು ನನಗೆ ತೋರಿಸ್ತಾ ಇರೋದು, ಅಮ್ಮ ತಿನ್ನಲ ಇದನ್ನು ಅಂತ ಹೇಳ್ಬಿಟ್ಟು. ತಿನ್ನು ಅಂದೆ, ಆದರೆ ತಿನ್ನಲಿಲ್ಲ ಅವಳು. ತಿಂದಿದ್ರೆ ಗೊತ್ತಾಗ್ತಿತ್ತು ಅವಳಿಗೆ ಏನು ಅಂತ. ಇವಾಗ ಅದನ್ನೆಲ್ಲ ಆದಮೇಲೆ ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಕೈಕಾಲೆಲ್ಲ ತೊಳ್ಕೊಂಡು ದೇವ್ರಿಗೆ ಇವಾಗ ಅಲಂಕಾರ ಮಾಡೋಣ ಅಂತ ಕೂತಿದ್ದೀನಿ. ದೇವ್ರ ಮನೆ ಎಲ್ಲ ರೆಡಿ ಮಾಡಿ ದೀಪ ಎಲ್ಲ ಇಟ್ಟು ಲಕ್ಷ್ಮಿಗೆ ಅಲಂಕಾರ ಮಾಡಿ ಇನ್ನೇನು ದೇವ್ರ ಕೆಲಸ ಶುರು ಮಾಡ್ಕೋಬೇಕಲ್ವಾ. ಅದಕ್ಕೋಸ್ಕರ ನಾನು ಇವಾಗೆಲ್ಲ ನೀಟಾಗಿ ಮಾಡೋಣ ಅಂತ ಕೂತಿದ್ದೀನಿ. ಫೈನಲಿ ಇವಾಗ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಲಾಸ್ಟಲ್ಲಿ ನಾನು ದೇವರಿಗೆ ಸೀರೆ ಉಡಿಸ್ಬೇಕಷ್ಟೇ. ಅಂದರೆ ಕಳಸ ಇಟ್ಟು ಸೀರೆ ಉಡಿಸ್ಬೇಕು. ಇದಿಷ್ಟು ನನಗೆ ಎಷ್ಟು ತಿಳಿದ ಮಟ್ಟಿಗೆ ನಾನು ಪ್ರತಿ ವರ್ಷ ಹೆಂಗೆ ಮಾಡ್ತೀನಿ ನನಗೆ ಮಾಡಿದ್ದೀನಿ. ಇವಾಗ ಕಳಸಕ್ಕೆ ಸೀರೆ ಉಡ್ಸೋದಕ್ಕೆ ಇವಾಗ ಸೀರೆನ ಪಿನ್ ಮಾಡ್ಕೊತಾ ಇದ್ದೀನಿ. ಈ ಸೀರೆನ ನಾನು ಒಂದು ವ್ಲಾಗಲ್ಲಿ ತೋರಿಸಿದ್ದೆ, ಆದರೆ ಓಪನ್ ಮಾಡಿ ತೋರಿಸಿರ್ಲಿಲ್ಲ. ನಾನು ಯಾವಾಗಲೂ ಹಾಗೇನೆ ಸೀರೆನ ಒಂದು ತೊಗೊಂಡು ಬಂದಮೇಲೆ ಅದನ್ನು ಓಪನ್ ಮಾಡೋದಿಲ್ಲ ಹಬ್ಬ ಆಗೋವರೆಗೂ. ಅದಕ್ಕೋಸ್ಕರ ನಿಮ್ಗೆ ಓಪನ್ ಮಾಡಿ ನಾನು ನಿಮಗೆ ತೋರಿಸಿರ್ಲಿಲ್ಲ. ಈ ಸೀರೆ ಬಂದು ಪ್ಯೂರ್ ರೇಷ್ಮೆ ಸೀರೆ, ಸುದರ್ಶನ್ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ ಚಿಕ್ಕಪೇಟೆನಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಇದು ಹತ್ತತ್ರ ಹಬ್ಬಕ್ಕಿಂತ ಒಂದು 20 ದಿನ ಮುಂಚೆನೇ ಹೋಗಿ ತೊಗೊಂಡು ಬಂದಿದ್ದು. ಮೊಹರಂದು ರಜಾ ಇತ್ತು ನೋಡಿ, ಅವತ್ತು ಹೋಗ್ಬಿಟ್ಟು ನಾನು ತೊಗೊಂಡು ಬಂದಿದ್ದು. ಈ ಸೀರೆ ಫುಲ್ ಸಾಫ್ಟ್ ಇದೆ, ಉಡೋದಕ್ಕೂ ಚೆನ್ನಾಗಿದೆ, ಉಡ್ಸೋದಕ್ಕೂ ಚೆನ್ನಾಗಿದೆ. ಆದರೆ ನನಗೆ ಅಷ್ಟು ಚೆನ್ನಾಗಿ ಉಡ್ಸೋದಕ್ಕೆ ಬರಲಿಲ್ವೇನೋ ಅಂತ ನನಗೆ ಹಂಗೆ ಅನ್ನಿಸ್ತಿತ್ತು. ಹಬ್ಬ ಮುಗಿಯೋವರೆಗೂ ನಂಗೆ ಹಂಗೆ ಅನ್ನಿಸ್ತಿತ್ತು, ಯಾಕೋ ಚೆನ್ನಾಗಿ ಉಡ್ಸಿಲ್ಲ ನಾನು ದೇವ್ರಿಗೆ ಸೀರೆನ ಅಂತ ಹೇಳಿಬಿಟ್ಟು.
ಇವಾಗ ಸೆರಗನ್ನ ನೀಟಾಗಿ ಪಿನ್ ಮಾಡ್ತಾ ಇದ್ದೀನಿ. ಅದು ಜಾರೇ ಹೋಗ್ತಿದೆ. ಸಾಫ್ಟ್ ಇರೋದ್ರಿಂದ ಅದು ಸರಿಯಾಗಿ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ನಾನೇ ಕೂತ್ಕೊಂಡು ನೀಟಾಗಿ ಸಮಾಧಾನವಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇಟ್ಕೊಳ್ಳೋಕೆ ಕೊಟ್ಟರೆ ಅವಳು ಸರಿಯಾಗಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು. ಇದು ಬ್ಲೌಸ್ ಪೀಸ್. ಇದು ರನ್ನಿಂಗಲ್ಲಿ ಬ್ಲೌಸ್ ಪೀಸ್ ಬಂದಿದೆ. ಇವಾಗ ನಾನು ಬಿಂದಿಗೆಗೆ ನೀರು ತುಂಬಿಸಿ ಅದಕ್ಕೆ ಅರಿಶಿನ, ಕುಂಕುಮ, ಹಾಗೆ ಡ್ರೈ ಫ್ರೂಟ್ಸು, ಬಟ್ಲಡಿಕೆ ಅಂತ ಬರುತ್ತಲ್ವ, ಬಟ್ಲಡಿಕೆ, ಜೇನುತುಪ್ಪ, ಹಾಗೆ ಒಂದು ಬೆಳ್ಳಿ ಕಾಯಿನು ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಕಳ್ಸದ ಒಳಗಡೆ ಬೆಳ್ಳಿ ಕಾಯಿನ್ ಇದ್ದರೆ ಮಾತ್ರ ಹಾಕಿ, ಇಲ್ಲದೇ ಇದ್ದರೆ ನಾರ್ಮಲ್ ಕಾಯಿನೆಲ್ಲ ಹಾಕಬೇಡಿ ಅಂತಾರೆ. ನಾನು ಅದನ್ನೆಲ್ಲ ನಂಬಲ್ಲ. ಇಷ್ಟು ವರ್ಷ ನಾನು ನಾರ್ಮಲ್ ಕಾಯಿನೇ ಹಾಕಿರೋದು. ಈ ವರ್ಷವೇ ನಾನು ಫಸ್ಟ್ ಟೈಮ್ ಬೆಳ್ಳಿ ಕಾಯಿನನ್ನು ಹಾಕಿರೋದು. ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟೆ ಈ ವರ್ಷ ಹಾಕಲಿಲ್ಲ. ಈ ವರ್ಷ ನಮ್ಮ ಮನೆಯಲ್ಲಿ ಇತ್ತು, ಅದಕ್ಕೋಸ್ಕರ ದೇವ್ರಿಗೆ ಅಂತ ಹಾಕಿದೆ. ಇವನ್ ಅದನ್ನೆಲ್ಲ ನಾನು ನಂಬೋದಿಲ್ಲ. ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಹಾಗೆ ನಮ್ಮಮ್ಮ ನಮ್ಮ ಅತ್ತೆಯವರೇನು ಕಳಸಕ್ಕೆ ಬೆಳ್ಳಿ ಕಾಯಿನನ್ನೇ ಹಾಕಿ ಏನು ಪೂಜೆ ಮಾಡ್ತಿದ್ರಾ? ಇಲ್ಲ ಅಲ್ವಾ? ದೇವ್ರ ಮನೆಯಲ್ಲಿ ಪ್ರತಿದಿನ ಅವರು ಕಳಸ ಪೂಜೆ ಮಾಡೇ ಮಾಡ್ತಾರಲ್ವ ಎಲ್ಲರೂ ಮನೆಯಲ್ಲೂ. ಆ ಕಳಸಕ್ಕೆ ₹1 ಕಾಯಿನು, ನಮ್ಮ ಮನೆಯಲ್ಲಿ ಯಾವ ಕಾಯಿನ್ ಇರುತ್ತೆ ಅದನ್ನು ಹಾಕಿ ಪೂಜೆ ಮಾಡೋರಲ್ವಾ. ದೇವ್ರಿಗೆ ಚಿನ್ನದ್ದೇ ಹಾಕಬೇಕು, ಬೆಳ್ಳಿದೇ ಹಾಕಬೇಕಂತ ನಾವು ಮಾಡ್ಕೊಂಡಿರೋದಷ್ಟೇ. ದೇವ್ರು ಏನನ್ನೂ ಕೇಳೋದಿಲ್ಲ. ಶ್ರದ್ಧಾ ಭಕ್ತಿಯಿಂದ ದೇವ್ರಿಗೆ ಕೈ ಮುಗಿದು ತುಂಬ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಆಯಿತು ಅಷ್ಟೇ. ಅಂತೂ ಇವಾಗ ದೇವ್ರ ಮೇಲೆ ದುಡ್ಡೇ ಹಂತದ ಕೆಲ್ಸಕ್ಕೆ ಬಂದಿದ್ದೀನಿ. ಇವಾಗ ದೇವ್ರಿಗೆಲ್ಲ ನೀಟಾಗಿ ರೆಡಿ ಮಾಡಿ ಊಟ ಮಾಡಿ ಮಲ್ಕೊಳಕ್ಕೆ ಹೋಗಬೇಕು. ನನ್ನ ಮಗಳು ಕೂಡ ಮಲಗಿರಲಿಲ್ಲ. ಅವಳು ನನ್ನ ಜೊತೆನೇ ಇದ್ದಿದ್ಲು. ಅವಳು ಊಟನೂ ಮಾಡಿರಲಿಲ್ಲ. ನನಗೆ ಕೆಲವು ವೀಡಿಯೋಸ್ ತೆಕ್ಕೊಡು ಅಂತ ಹೇಳಿದ್ದೆ, ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ತೆಕ್ಕೊಡ್ತಾ ಇದ್ಲು. ಅವಳಿಗೆ ಮಲ್ಕೋಬೇಕು ಅಂತ ಅನ್ನಿಸ್ತಿತ್ತು, ಆದರೂ ಕೂಡ ನಾನು ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಇದ್ದಿದ್ಲು. ಫೈನಲಿ ಎಲ್ಲ ರೆಡಿ ಮಾಡಿದೆ. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್. ನೆಕ್ಸ್ಟ್ ಹಬ್ಬದ ದಿನದ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಟೇಕ್ ಕೇರ್, ಬಾಯ್.